ಏನ್ ಒಟ್ಟಾರೆ ಸಮೇತ ಬಂದ್ಬಿಟ್ಟಿದ್ದೀರಾ ಬಟ್ಟೆ ತಗೊಳಕ್ಕೆ? ಹಬ್ಬ ಫುಲ್ ಜೋರ್ ಅನ್ಸುತ್ತೆ. ಏನ್ ಜೋರಿಲ್ಲ ಪೋರಿಲ್ಲ, ಹಂಗೆ ಮಾಮೂಲಿ ಕಣೆ ಪದ್ಮ. ನೀವೇನು ಇಷ್ಟೊಂದ್ ಬಿರ್ನೆ ಬಂದ್ಬಿಟ್ಟಿದ್ದೀರಾ ಇಬ್ರುವಾ? ನಮ್ಮಂತ ಬಡವ್ರು ಏನ್ ಜೋರ್ ಮಾಡೋಣ ಹೇಳು, ಹಂಗೆ ಮಾಮೂಲಿ ನಡೀತದೆ. ಓ ನಿಮ್ಗೇನ್ ಕಮ್ಮಿ ಆಗೈತಂತ ಹಂಗ್ ಮಾತಾಡ್ತೀಯ ಗಂಗಮ್ಮ? ನಡಿ ತೆಂಗಿನ ನೋಟ ಅಡ್ಕೆ ತೋಟ ಎಲ್ಲ ಇಟ್ಕೊಂಡು ನಮ್ಮಂತವ್ರು ಅಂತೀಯಲ್ಲ, ಇನ್ನ ನೀನೇ ಹಿಂಗ್ ಅನ್ಬಿಟ್ರೆ ನಮ್ಮಂತವ್ರ ಕತೆ ಏನ್ ಹೇಳು? ಅದಿರ್ಲಿ ಮಗ ಚಂದ್ರು, ಮರಿ ನೋಡಕ್ ಹೋಗ್ತೀವಿ ಅಂತ ಹೇಳ್ತಿದ್ರಲ್ಲ, ಹೋಗ್ ನೋಡಿದ್ರೇನು? ಗೌಡ್ರಂಗಂತ ಮಾತಾಡ್ತಿದ್ದು ಕೇಳಿಸ್ಕೊಂಡೆ. ಇಲ್ಲ ಪದ್ಮಮ್ಮ, ಇನ್ನು ಹೋಗ್ಬೇಕು. ಆಟ್ರಲ್ಲಿ ಇವರಿಬ್ರಿಗೆ ಬಟ್ಟೆ ಗಿಟ್ಟೆ ಏನಾದ್ರು ಕೊಡ್ಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೆ. ಬೆಳಿಗ್ಗೆ ಸಂತೆಗೇನೆ ಹೋಗ್ಬೇಕಿತ್ತು, ಅದೇನ್ ಮಾಡ್ತಾರೋ. ಗೌಡ್ರು ಫೋನ್ ಮಾಡಿದ್ರೆ ಒಬ್ಬಿರ್ನೆ ಹೊರಡ್ಬೇಕು ಇಲ್ಲಿಂದ. ಓ ಹಂಗ, ಎಷ್ಟ್ ಮರಿ ತಗೊಂತಿದ್ದೀರಾ? ಅಲ್ಲಿ ಹೋಗಿ ನೋಡ್ಬೇಕು ಪದ್ಮಮ್ಮ. ಒಂದೆರಡು ತಗೋಬೇಕು, ಮಾತ್ರ ಎರಡು ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ತಗೋಬೇಕು. ಒಂದುಗಿಂದು ಸಾಲಕ್ಕಿಲ್ಲ. ನಮ್ಮನೆದು, ನಮ್ಮನೆ ಕಡೆಯವರು ಮತ್ತೆ ಗೀತಾ ಮನೆ ಕಡೆಯವರೆಲ್ಲ ಬರ್ತಾರಲ್ಲ, ಒಂದ್ ಸಾಲಕ್ಕಿಲ್ಲ. ಎರಡು ತಂದ್ರೇನೆ ಸಾಲದು. ನೀವೆಷ್ಟು ತರ್ತಿದ್ದೀರಾ? ಅಯ್ಯೋ ದೇವ್ರೆ, ಅದೆಂಟ ನೆನ್ತಿರ್ಬೇಕು. ಒಂತಾದ್ರೂ ಸಾಲಕ್ಕಿಲ್ಲ ಅಂತಾರಲ್ಲ, ಅತ್ತ ಮಾಡಿ ಏನಾದ್ರು ತಿಂತಾರೆ ಏನ ಕಾಣೆಪ್ಪ. ಅಯ್ಯ ಮಗ, ನಾಳೆಲ್ಲಿಂದ ಬರ್ಲು? ಮಟನ್ ಅಂಗಡಿಗೆ ಹೋಗಿ 1-2 kg ತಂದ್ ಮಾಡೋಣ ಅಂತ ಇದೀನಿ. ಅಯ್ಯೋ ನಿನ್ನ ಹಂಗಿಗ್ ಮಾಡಿ ಏನಾದ್ರು ಪಾಪ ಸುತ್ಕೊಳಂಗ್ ಮಾಡಿಯೇ ನೀನು ಊರಿಗೆ? ದೇವ್ರು ಹೇಳಿದ್ ಕೇಳಿಸ್ಕೊಳ್ಳಿಲ್ವೇ ನಿನ್ನ ಅವತ್ತು? ಅಯ್ಯೋ ಗಂಗಮ್ಮ, ನಿನ್ ಕೈಲ ಬಲ ಐತೆ, ತಂದ್ ಮಾಡ್ತೀಯಾ? ನಮ್ಮಂತವ್ರು ಎಲ್ಲಿಂದ ತಂದ್ ಮಾಡ್ತಾರೆ ಹೇಳು? 1 kg 2 kg ತರಕ್ಕೂ ಸಾಲ ತಗೋಬೇಕು ನಾನು. ಇನ್ನ ಒಂದ್ ಮರಿಗೆ 20,000 ಅಂದ್ರೆ ಅದೆಲ್ಲಿಂದ ಯಾರ ಮನೆ ಹಾಳು ಮಾಡ್ತಾರಲ್ಲಿ ಹೇಳು? ನೀವೆಂಗೋ ಬರ್ತೀರಪ್ಪ, ಹಂಗ್ ಮಾತಾಡ್ತೀರಾ. ನಮ್ಮಂತವ್ರು ಎಲ್ಲಿಂದ ಬರೋದ? ಅಲ್ಕಂಡ್ರಕ್ಕ ಹಾಗೆ ಹೇಳಿದ್ರೆ ಆಗುತ್ತಾ? ಗೌಡ್ರ ಹತ್ರ ಒಂದು ಮಾತು ಕೇಳಿ ದುಡ್ಡು ಗಿಟ್ಟು ಇಸ್ಕೊಂಡು ಬರೋದಲ್ವಾ? ಗೌಡ್ರು ಕಿವಿಗೆ ಬಿದ್ದಿದ್ರೆ ಏನಾದ್ರು ವ್ಯವಸ್ಥೆ ಮಾಡೋರು ನಿಮ್ಮಂತವ್ರಿಗೆ. ಅಯ್ಯೋ ಕೇಳ್ದೆ ಕಣ್ಲ ಮಗ, ಗೌಡ್ರು ಎಲ್ರ ಮುಂದೆ ಹಂಗ್ ಮಾತಾಡ್ತಾರೆ. ನಮ್ಮಂತವ್ರಿಗೆಲ್ಲ ಎಲ್ ಸಲ ಕೊಡ್ತಾರೆ ಹೇಳು? ಏನ್ ಕೊಡಕ್ಕಿಲ್ಲ ಅಂತ ಹೇಳಿದ್ರಾ? ಕೊಡಕ್ಕಿಲ್ಲ ಗಿಳಕ್ಕಿಲ್ಲ ಅಂತ ಏನ್ ಹೇಳಿಲ್ಲ, ಮಾತಾಡಿದ್ರಲ್ಲೇ ಗೊತ್ತು ಮಾಡ್ಕೊಂಡೆ. ಓ ಹೌದಾ? ಹೆಂಗ ನಡೀತದ್ ಬಿಡಿ, ಇನ್ನೇನ್ ಮಾಡಕ್ಕಾಗುತ್ತೆ. ಲೇ ಪದ್ಮ, ಹಂಗೆ ಮಾತಾಡ್ತಿದ್ಯಲ್ಲ, ಗಂಗಮ್ಮ ಒಂದ್ ಮಾತು ಕೇಳು. ಗಂಗಮ್ಮನು ಬಡ್ಡಿ ಕೊಡ್ತಾರಂತೆ. ಇಲ್ಲೇನ್ ಮಾತಾಡ್ಲಿ, ಮನೆಗೆ ಹೋಗಿ ಕೇಳ್ತೀನಿ ತಾಳೆ. ಇಲ್ಲೇ ಏನಂತ ಕೇಳಿ? ಅವ್ನ ಮಗನೂ ಇದ್ದಾನೆ, ಒಂದ್ ಸ್ವಲ್ಪ ದೊಡ್ಡ ಮನ್ಸು ಚಂದ್ರದು, ಹಂಗೆ ಕೇಳ್ಬಿಡು, ಕೊಟ್ರು ಕೊಟ್ಟಾನು. ನಿನಗಿನ್ ಯಾರು ಕೊಡಕ್ ಸಾಧ್ಯ ಊರಲ್ಲಿ? ಎಲ್ರ ಹತ್ರನೇ ಇಸ್ಕೊಂಡಿದ್ಯಾ, ಇವ್ರ ಹತ್ರ ಇಸ್ಕೊಂಡಿಲ್ಲ ತಾನೆ? ಕೇಳು, ಒಂದ್ ಮಾತಿ ಕೊಡ್ತಾರೆ. ಗಂಗಮ್ಮಕ್ಕ, ಇಲ್ಲಿ ಕೇಳ್ತಿದೀನಿ ಅಂತ ಏನು ಅನ್ಕೋಬೇಡ. ನಾನೇನ್ ಅನ್ಕೊಳ್ಳೆ, ಅದೇನ್ ಕೇಳ್ತೀಯ ಕೇಳು. ಗಂಗಮ್ಮಕ್ಕ, ಎಲ್ರು ಹಬ್ಬ ಮಾಡ್ದಂಗೆ ನಾನು ಮಾಡ್ಬೇಕಲ್ವಾ? ನೆಂಟ್ರೆಲ್ಲ ಬರ್ತಾರೆ ನಮ್ಮನೆಗೂ. 1 kg 2 kg ಅಂತ ತಂದ್ ಮಾಡೋಣ ಅಂದ್ರೆ ಯಾರಾದ್ರೂ ಏನ್ ಅನ್ಕೊಳ್ಳಲ್ಲ ಹೇಳು? 1 ತಿಂಗಳು ಮಟ್ಟಿಗೆ ವಾಪಸ್ ಕೊಟ್ಬಿಡ್ತೀನಿ. 20,000 ಇದ್ರೆ ಕೊಡಕ್ಕ, ಬಡ್ಡಿಗೆನೆ ಕೊಡು ಬೇಕಿದ್ರೆ. ನನ್ನ ಹತ್ರ ಎಲ್ಲಿಂದ ಬಂತು ಪದ್ಮಕ್ಕ? ನಾನ್ ಎಲ್ಲಿಂದ ಕೊಡ್ಲಿ ಹೇಳು? ಬೇಕಿದ್ರೆ ಯಾರ ಹತ್ರನಾದ್ರೂ ಸಾಲ ಗಿಲ ಅಂತ ನನ್ನ ಹೆಸರು ಹೇಳಿ ಇಸ್ಕೊಡ್ತೀನಿ ಕಣಕ್ಕ. ಆದ್ರೆ ನೀನ್ ತಿಂಗಳ ಕರೆಕ್ಟಾಗಿ ಬಡ್ಡಿ ಕಟ್ಕೊಂಡು ಹೋಗ್ತೀಯ ಹೆಂಗ? ಮತ್ತೆ ಅವ್ರು ನನ್ನ ಮೇಲೆ ನಂಬಿಕೆ ಕೊಟ್ಟಿರ್ತಾರೆ, ಸುಮ್ನೆ ಹಾಳಾಗದ್ ಬೇಡ ಹೆಸರು ಅಂತ. ಹ್ಞೂ ಕಣಕ್ಕ, ಅವ್ದು ಅಮ್ಮಯ್ಯ ಅಂತೀನಿ. ಅದು ಎಲ್ಲಿಂದನಾದ್ರೂ ಇಸ್ಕೊಟ್ಬಿಡಕ್ಕ, ಕಟ್ಕೊಂಡು ಹೋಗ್ತೀನಿ. ಹೆಂಗ್ ಬಡ್ಡಿ ಅಂತನಾದ್ರೂ ಕೇಳಿ ಮಾತಾಡ್ಕೊಳ್ಳಿ ಪದ್ಮ. ಅವ್ರು ಹೆಂಗ್ ಕೊಡ್ತಾರೆ ಅಂತ, ಬಡ್ಡಿ ಗಿಡ್ಡಿ ಅಂತ ಹೆಂಗೆ? ಅವೆಲ್ಲ ಮಂತ ಹೋಗಿ ಮಾತಾಡೋಂತ ಬಿಡು. ಇವೆಲ್ಲ ಬೀದಿರ್ಗೂ ಹಿಂಗ ಮಾತಾಡೋದಲ್ಲ. ಸಂಜೆ ಮಂತ ಒಬ್ಬ, ಅವ್ರ ಹತ್ರ ಕೇಳಿ ನಿಂಗೆ ಹೇಳ್ತೀನಿ. ಉಪಕಾರ ಆಯ್ತು ಕಣಕ್ಕ, ತುಂಬಾ ಉಪಕಾರ ಆಯ್ತು. ಸರಿ ತಗೊಳ್ಳಿ, ಸಂಜೆ ಬರ್ತೀವಿ. ಸರಿ ಆಯ್ತು. ಬಟ್ಟೆ ತಗೊಂಡ್ ಆಯ್ತಾ ನಿಮ್ದು? ಏನಿಬ್ರು ಫುಲ್ ಶಾಪಿಂಗ್ ಗಿಪ್ಪಿಂಗ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಓ ಇಲ್ ಕಣಕ್ಕ, ಇನ್ನು ಎಲ್ಲಿ? ಬರೇ 1,000 ಮೇಲೆ ಹೇಳ್ತಿದ್ದಾರೆ ಒಂದೊಂದ್ ಸೀರೆಗೆ. ಎಲ್ಲಿಂದ ತಂದು ಉಟ್ಕೊಳ್ಳೋದು? ಅದಾಗ ರೌಕೆ ಗಿವ್ಕೆ ಹೊಲ್ಸಕ್ಕೆ 1,000 ಹೇಳ್ತಿದ್ದಾರೆ. ಏನ್ ಮಾಡೋದ? ಇಲ್ಲೆಲ್ಲೋ ಬಜಾರ್ ಇದೆ ಅಂತ ಹೇಳ್ತಿದ್ರು, ಅದಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಿದೀವಿ ಕಣಕ್ಕ. ನಿಮ್ದಾಯ್ತಾ ತಗೊಂಡು? ಗೀತಂಗೆ ಏನೋ 5,000 ಕೊಡಿಸ್ತೀರಾ ಏನ? ನಮ್ದಿನ್ನು ತಗೊಂಡಾಗಿಲ್ಲ. ಇವಾಗ ಇದು ದಾವಣಗೆರೆಯಲ್ಲಿ ಬಟ್ಟೆ ಅಂಗಡಿಯಲ್ಲ ನಾವು ತಗೊಳ್ಳೋದು, ನೋಡೋಣ ಅಂತ ಬರ್ತಿದ್ವಿ. ಇಲ್ಲ ಅಕ್ಕ, ಹಬ್ಬಕ್ಕೆಲ್ಲ ಏನು ಆಟದ ನಾಡಿಗೆ ತಗೊಳ್ಳಲ್ಲ ನಾನು. 1,000 ಒಳಗಡೆನೆ ತಗೋತೀನಿ. ಸರಿ ಕಣ, ಆಯ್ತು ತಗೊಂಡೋಗಿ. ಗಂಗಮ್ಮಕ್ಕ, ನಾನು ಹೇಳಿದ ಮಾತು ಬರಿಬೇಡ, ಮತ್ತೆ ಸಂಜೆ ಬರ್ತೀನಿ ಮಂತವ. ಇಲ್ಕಂಡ್ ತಗ ಹೋಗಿ ಮಾತಾಡ್ತೀನಿ, ಮಾತಾಡಿ ಫೋನ್ಗೆ ಹಚ್ಚಿಸ್ತೀನಿ ಚಂದನ್ ಅಂತ. ಸರಿ ಕಣಕ್ಕ, ಆಯ್ತು, ನಾವಿನ್ನು ಹೋಗಿ ಬರ್ತೀವಿ. ಪದ್ಮಕ್ಕರೇ ಬನ್ನಿ, ಏನಾದ್ರು ಜ್ಯೂಸ್ ಗೀಸ್ ಕುಡ್ಕೊಂಡು ಹೋಗೋರಂತೆ. ಇಲ್ಲೇ ಒಂದ್ ಪಕ್ಕದಲ್ಲಿ ಅಂಗಡಿ ಐತೆ, ನಡ್ರಿ ಅಲ್ಲಿ ಹೋಗಿ ಜ್ಯೂಸ್ ಕುಡ್ಕೊಂಡ್ ಬರೋಣಂತೆ. ಅಯ್ಯ ಇಲ್ಲ ಕಣ್ಣ ಮಗ, ನೀವು ಬೇಕಿದ್ರೆ ಕುಡ್ಕೊಂಡು ಹೋಗಿ. ಆಗ್ಲೇ ಶಾನೆ ಹೊತ್ತಾಗೈತೆ, 4-5 ಅಂಗಡಿ ತಿರ್ಗಾಡಿದೀವಿ. ತುಂಬಾ ಟೈಮ್ ಆಗೋಗೈತೆ, ಹೋಗ್ಬೇಕು. ವಾಸ ಬೇರೆ ಕಡ್ಬಿಟ್ಟು ಬಂದಿದ್ದೀನಿ. ಅದೇ ಯಾರು ಹೊಲಕ್ ಹೋಗೈತೋ ಏನೋ, ಬಿರ್ನೆ ಹೋಗಿ ನೋಡ್ಬೇಕು. ಇರ್ಲಿ ಬನ್ನಿ, ಹೋಗಿ ಏನಾಗ್ಬಿಡಲ್ಲ, ಒಂದ್ ಜ್ಯೂಸ್ ಕುಡ್ಕೊಂಡು ಹೋಗೋರಂತೆ. ಒಂದ್ 5 ನಿಮಿಷನೂ ಆಗಲ್ಲ, ಬನ್ನಿ, ಇಲ್ಲಿ ಪಕ್ಕದ ಅಂಗಡಿನೇ. ಇಲ್ಲ ಕಣ್ಣ ಮಗ, ತುಂಬಾ ಹೊತ್ತಾಗೈತೆ, ನೀವು ಬೇಕಿದ್ರೆ ಹೋಗ್ ಬನ್ನಿ.
ಇನ್ನೊಂದಿನ ಹೋಗೋಣಂತೆ. ನೀವು ಹೋಗಿ ಬನ್ನಿ. ಸರಿ ಕಣಕ್ಕ ಆಯ್ತು. ಇದೇನ್ಲ ಅಂಗಡಿಲಿ ಒಬ್ರು ಕಾಣ್ತಿಲ್ಲ ಇವತ್ತು? ಏನಮ್ಮ ಗೊತ್ತಿಲ್ಲ. ಕೂಗ್ತೀನಿ ತಡಿ ಅದೇನಂತ ನೋಡೋಣ. ಯಾರಿದ್ದೀರಣ್ಣ ಅಂಗಡಿಲಿ? ಓ ಚಂದ್ರಣ್ಣವ್ರೆ, ಏನು ಅಂಗಡಿ ಕಡೆ ಎಲ್ಲ ಬರೋದು ಅಪ್ರೂಪಕ್ಕೆ ಹೋಗೋಯ್ತು. ಇನ್ನೇನಣ್ಣ ಹೊಲ್ತಾವ್ ಕೆಲಸ ಅದು ಇದು ಅಂತ ಅದಕ್ಕೆ ಬರ್ಕೆ ಆಗಿಲ್ಲ. ಏನು ಅಂಗಡಿಲಿ ಒಬ್ರು ಕಾಣ್ತಾನೆ ಇಲ್ಲ ಹುಡುಗರು? ಏನು ಕೆಲಸದವ್ರನ್ನೆಲ್ಲ ತೆಗ್ದಾಕ್ಬಿಟ್ಟು ನೀವೇ ಕೆಲಸ ಮಾಡ್ತಿದ್ದೀರೇನು? ಹಂಗೇನಿಲ್ಲ ಏನಿಲ್ಲ. ಅದೇನ ನಮ್ಮ ಕೆಲಸ ಮಾಡ್ತಿರೋ ಹುಡುಗರದ್ದು ಒಬ್ಬಂದು ಮದುವೆ ಇತ್ತು, ಅದಕ್ಕೆ ಎಲ್ಲರೂ ಅವ್ರ ಮದುವೆಗೆ ಹೋಗಿದ್ದಾರೆ. ಇವತ್ತು ಅಂಗಡಿ ನಾನು ಒಬ್ಬನೇ ನೋಡ್ಕೊತಿದ್ದೀನಿ ನೋಡು. ಊಟ ಮಾಡ್ತಿದ್ದೆ, ಅದಕ್ಕೆ ಬರೋ ಒಂದು ಸ್ವಲ್ಪ ಲೇಟ್ ಆಯಿತು. ಓ ಹೌದಾ, ಇರಲಿ ಬಿಡೋಣ. ಹಂಗೆ ನಮ್ಮ ಅಮ್ಮಂಗೂ ಮತ್ತು ನನ್ನ ಹೆಂಡ್ರಿಗೂ ಒಳ್ಳೊಳ್ಳೆ ಸೀರೆ ತೋರಿಸಿ ಅಣ್ಣ, ಒಳ್ಳೆ ಚೆನ್ನಾಗಿರ್ಬೇಕು ನೋಡಿ. ರೀ ಹಂಗೆ ನಮ್ಮ ಅಮ್ಮನೂ ಬರ್ತಾರೆ, ಅವ್ರಿಗೊಂದು ಸೀರೆ ತಗೊಂಡು ಇಟ್ಕೊಂಡ್ಬಿಡ್ತೀನಿ ಕಣ್ರಿ. ಇನ್ನೇನು ಬರೋ ನೆಂಟ್ರಿಗೆಲ್ಲ ತಗೊಂಡ್ಬಿಡು ಒಂದೊಂದು ಜೊತೆ ಅಂತವ. ಯಾಕೆ ನಿಮ್ಮ ಅಮ್ಮನ ಹತ್ರ ಅಕ್ಕಂಬರಕ್ಕೆ ಸೀರೆ ಇಲ್ವಾ? ಸೀರೆ ಅಂತ ಸೀರೆ ಸುಮ್ಮನೆ ನಿಂಕೊಳೆ. ಒಳ್ಳೆ ಉಟ್ಕೊಂಡು ಸಾಯ್ತಾಳ ಮತ್ತೆ ಅಂತವ. ನಂಗೆ ಗಂಡಂಗೆ ಹೇಳಿದ್ರೆ ಇವನಿಗೇನಾಯ್ತಪ್ಪ? ಇರಲಿ ಬಿಡಮ್ಮ ತಗೊಳ್ಳಿ, ಅದ್ಯಾಕಂಗೆ ಆಡ್ತೀಯ? ಓ ಅವರು ನನಗೆ ನಿನ್ನಂಗೆ ತಾನೆ, ತಗೊಳ್ಳಿ ತಗೋ, ಕಿತ ತಗೊಳ್ಳೆ, ಏನಾಗಲ್ಲ ಇನ್ನೊಂದು. ಓ ಹಂಗ ಹಾಗಾದ್ರೆ ನನಗೆ 2 ಸೀರೆ ಕೊಡ್ಸು. ನಿನಗೇನಕ್ಕಮ್ಮ 2 ಸೀರೆ? ಅವೆಲ್ಲ ಗೊತ್ತಿಲ್ಲ ಕಣ್ಲ, ನನಗೆ 2 ಸೀರೆ ಬೇಕು, 2 ಸೀರೆ ಕೊಡ್ಸು. ಅಯ್ಯೋ ಅಣ್ಣ, ಇವ್ರು ಏನೇನು ಕೇಳ್ತಾರ ಅವೆಲ್ಲ ತೋರ್ಸೋಣ ಇವ್ರಿಗೆ. ಹಂಗೆ ನನಗೂ ನಮ್ಮ ಮಗಂಗೆ ಬಟ್ಟೆಗಳು ತೋರಿಸಿ. ಸೀರೆ ಕಲೆಕ್ಷನ್ ಎಲ್ಲ ಕೆಳಗಡೆ ಫ್ಲೋರ್ ಕರೋಣ, ಹೆಣ್ಮಕ್ಳದೆಲ್ಲ ಮೇಲ್ಗಡೆ ಫ್ಲೋರಲ್ಲಿ ಗಂಡು ಮಕ್ಳದೈತೆ. ನೀವು ಮೇಲ್ಗಡೆ ಹೋಗಿ ನಿನ್ನ ಮಗಂಗೆ ಕಟ್ಕೊಂಡು. ಸರಿ ಕಣಣ್ಣ, ಇವ್ರಿಗೆ ಮೊದಲು ತೋರಿಸಿ ಆಮೇಲೆ ನಾವು ತಗೋತೀವಿ. ನೋಡಿ ಅಮ್ಮ, ಇವು ಹೊಸ ಕಲೆಕ್ಷನ್ನು ಇವಾಗ ಬಂದಿರೋದು. ಹೌದಾ, ಚೆನ್ನಾಗಿದ್ದಾವೆ. ಇನ್ನು ಇದೇ ಪ್ಯಾಟರ್ನಲ್ಲಿ ಬೇರೆ ಕಲರ್ ತೋರ್ಸಪ್ಪ. ಇದ್ರಲ್ಲಿ ಮೊದಲನೇ ನೋಡ್ರಿ, ನಮ್ಮ ಅಮ್ಮಂಗೆ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ನಿನಗೆ ಯಾವ್ದು ಇಷ್ಟನೋ ತಗೊಳಗಿದ್ದ ಬೀಗ ಬಿರ್ನೆ. ಅಣ್ಣ ಇದ್ರಲ್ಲಿ ಪಿಂಕ್ ಕಲರ್ ಐತಲ್ಲ, ಇದು ಸೈಡಿಗೆ ತೆಗ್ದಿಡಿ, ಇದೊಂದು ಬೇಕು. ಮೊದಲನೇದಾ? ಸರಿ ಕಣಕ್ಕ ಆಯ್ತು. ಹಂಗೆ ಈ ಸ್ಯಾರಿಗಳಿಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಸ್ಯಾರಿನೇ ತೋರ್ಸಪ್ಪ. ಇದು ನೋಡಿ ಅಮ್ಮ, ಇದು ಒಳ್ಳೆ ತುಂಬ ಸ್ಟ್ಯಾಂಡರ್ಡ್ ಆಗಿ ಕಾಣುತ್ತೆ, ಸಖತ್ತಾಗಿದ್ದಾವೆ. ನಿಮ್ಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದರಲ್ಲಿ ನನಗೆ ಯಾವ ಕಲರ್ ತಗೊಳ್ಳಿ? ಹಸಿರು ಕಲರ್ ತೆಗ್ದಿಟ್ಬಿಡಪ್ಪ, ನನಗೆ ಆದ್ರೆ ಹಸಿರು ಕಲರ್ ತಗೋತೀನಿ. ಅಜ್ಜಿ ತಗೊಳಜ್ಜಿ, ಚೆನ್ನಾಗಿದೆ. ಗಣೇಶ್ ಕಲರ್ ತಗೊಳಜ್ಜಿ. ಸುಮ್ಕಿಲ್ಲ, ಆ ಗಣೇಶ್ ಕಲರ್ ಕಪ್ಪಗಿರೋದು ತಗೊಳ್ಳೋದು. ನಿಮ್ಮಮ್ಮ ತಗೊಂಡಿಲ್ವಾ ಅವ್ರಮ್ಮಂಗೆ ಅಂತ? ನನಗೇನಕ್ಕೆ ಗಣೇಶ್ ಕಲರ್ ಸುಮ್ಮನಿರು ಬೇಡ. ನಿಮ್ಮಮ್ಮಂಗೆ ಸುಮ್ಮನೆ ನಿಂತ್ಕೊಳ್ಳೋಕೆ ಹೇಳಿ, ಅಂಗಡಿಲಿ ವ್ಯಾಪಾರ ಮಾಡ್ತಾ ಮಾಡ್ತಾನುವ ನನಗೆ ಕಾರ್ ಕಿಳ್ಕೊಂಡು ಜಗಳಕ್ಕೆ ಬರಬಾರ್ದು ನೋಡಿ. ಮನೆಗೆ ಬರಲಿ ತಗೊಳ್ಳಿ, ಇವ್ರಿಗೆ ಮಾಡ್ತೀನಿ, ಇಲ್ಲಿ ಮಾತಾಡಬಾರ್ದು. ಅವಣ್ಣ ಏನು ಅಂಕಳಲ್ಲ, ಇಲ್ಲಿ ಬದ್ರುವ ಇವ್ರು ಬುದ್ಧಿ ಬಿಡಲ್ವಲ್ಲ. ನಮ್ಮಮ್ಮ ಎಲ್ಲಿ ಕಪ್ಪಗಿದ್ದಾರೆ ಅಂತ ಹಿಂಗೆ ಹೇಳ್ತಿದ್ದಾರೆ ಇವರು. ಲೇ ಗೀತಾ, ಅವ್ರಿಗೇನು ಗೊತ್ತಾಗಲ್ಲ, ಸುಮ್ಮ ಮಾತಾಡ್ತಾರೆ. ನಿಂಗೂ ಗೊತ್ತಾಗಲ್ವೇನೆ? ಅವ್ರು ಆಡ್ದಂಗೆ ನೀನು ಆಡೋಕ್ಕಾಗುತ್ತಾ? ಇವಾಗ ಬಂದಿರೋದೇನಕ್ಕೆ ಸೀರೆ ತಗೊಳಕ್ತಾನೆ, ಅದು ತಗೊಂಡು ನಡೀರಿ ಇಲ್ಲಿಂದ ಮೊದಲು. ನಿಮ್ಮಿಬ್ರು ಜೊತೆ ಬಂದರೆ ನಂಗಂತೂ ನಿಮ್ಮಿಬ್ರು ಪಂಚಾಯಿತಿ ಮಾಡೋದೇ ಆಗ್ಬಿಡುತ್ತೆ ನೋಡು. ಇದ್ರಕ್ಕಿಂತನೂ ತುಂಬ ಚೆನ್ನಾಗಿರೋ ತೋರಿಸಿ ಅಣ್ಣ ನನಗೆ. ಇಲ್ಲೊಂದಿತ್ತು, ಹುಡ್ಕೊಡ್ತೀನಿ ತಗೊಳ್ಳಿ. ಇವಾಗಂತೂ ಅದು ಹೊಸ ಪ್ರೀಮಿಯಂ ಕ್ವಾಲಿಟಿ ಆಗಿದ್ದು, ಎಲ್ಲರೂ ಬಂದು ತೊಗೊಂಡೋಗಿದ್ರು. ಇನ್ನೊಂದು ಮಾತ್ರ ಉಳಿದಿತ್ತು, ನೋಡ್ತೀನಿ ತಗೊಳ್ಳಿ ಅದನ್ನು. ಇದೇ ಕಣಕ್ಕ ನೋಡ್ರಿ, ತುಂಬ ಸೇಲಾಗೈತೆ ಈ ಪ್ಯಾಟ್ರನ್ ಅಂತೂ. ಆ ಸೀರೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ಪೀಸ್ಗಳು ಖಾಲಿ ಆಗಿಬಿಟ್ಟು ಇದೊಂದೇ ಪೀಸ್ ಉಳ್ಕೊಂಡಿದ್ದಾವೆ. ಓ ನನ್ನ ಫೇವ್ರೇಟ್ ಕಲರ್ ಕೊಡಪ್ಪ, ಇದನ್ನು ನಾನು ತಗೋತೀನಿ. ಅತ್ತೆ ನಾನು ತೆಗ್ಸಿದ್ ತಾನೆ, ನಾನು ತಗೋತೀನಿ, ಸುಮ್ಮನಿರ್ರಿ, ನನಗೆ ಬೇಕದು. ಅತ್ತೆ ನನಗೆ ಬೇಕು ಕಣಂತೆ. ನೀನೇನು ತಗೋಬೇಡ ಅಂತಿದ್ದೀನೇನೆ, ಅದನ್ನ ಬಿಟ್ಟು ಬೇರೆದು ಯಾವ ಥರ ತಗೋ, ಅದು ಬೇಕು ನನಗೆ. ಇಲ್ಲಿ ಕಣತ್ತೆ, ಅದೇ ಬೇಕು ನನಗೆ. ಒಬ್ರಲ್ಲಿ ಇಬ್ರು ತಗರಿ, ಇಲ್ಲ ಸುಮ್ಕಿರಿ, ಅದ್ಯಾಕೆ ಹಿಂಗೆ ಆಡ್ತಿದ್ದೀರಾ? ಇನ್ನೊಂದು ಇಲ್ವೇನಣ್ಣ ಇಂಥರದ ಪೀಸ್? ಇನ್ನೊಂದು ಇಲ್ಲಿ ಕಣಣ್ಣ, ಇದೊಂದೇ ಉಳ್ದಿರೋದು. ಇದಕ್ಕೆ ತೋರಿಸ್ದೆ ಯಾರಾದರೂ ಒಬ್ರು ತಗೊಳ್ಳಿ ಅಂತ. ನೀನೇನಕ್ಕನ ಅತ್ಲಾಗ ತೋರ್ಸೋಕೆ ಹೋದೆ ಒಂದೇ ಪೀಸ್ನ. ಇದು ನನಗೆ ಬೇಕಿದು. ಅತ್ತೆ ಕೊಡಿ, ನನಗೆ ಬೇಕು. ನೋಡ್ಲಾ ನೀನು ಎಂತ ಹಠ ಮಾಡ್ತಿರೋದು ನನಗೆ ಬೇಕು ಅಂತ ಅಂದ್ರುವ. ಗೀತಾ, ಇನ್ನೇನು ಮಾಡೋಕ್ಕಾಗುತ್ತೆ, ಬಿಟ್ಕೊಡ್ಬಿಡೆ. ಅಮ್ಮಂಗೆ ಬುದ್ಧಿ ಗೊತ್ತಲ್ವಾ, ಅವ್ರು ಒಂದ್ಸತಿ ಹಠ ಮಾಡಿದ್ರೆ ಬಿಡೋರಲ್ಲ. ನಿನಗೆ ಬೇಕಿದ್ರೆ ಇದಕ್ಕಿಂತ ತುಂಬ ಕಾಸ್ಟ್ಲಿ ಆಗಿರೋದು ಕೊಡಿಸ್ತೀನಿ ಕಣೆ, ಬಿಟ್ಬಿಡಿ, ಅವ್ರು ತಗೊಂಡ್ಬಿಡ್ಲಿ. ಇಲ್ಕಂಡ್ರಿ, ನಾನು ತಾನೇ ಹೇಳಿ ತಗ್ಸಿದ್ದು, ನನಗೆ ಬೇಕಿದ್ದು. ನನ್ನ ಮರ್ಯಾದೆ ಹಾಳು ಮಾಡೋಕ್ಕೆ ಇದ್ದೀರಾ ನೀವಿಬ್ರು ಅಂತವ. ಅದೇ ತಗೊಂಡು ಏನಾದರೂ ಮಾಡ್ಕೊಂಡು ಬನ್ನಿ, ನಾನು ಇಲ್ಲಿಂದ ಹೊರಡ್ತೀನಿ. ನನಗೆ ಬೇಕು ಕೊಡಿ. ಇಲ್ಲ ನನಗೆ ಬೇಕಣೆ. ಇಲ್ಲಿ ಕಾಣತ್ತೆ, ನಾನು ಹೇಳಿರೋದು ನಂಗೆ ಬೇಕಂದ್ರೆ ನನಗೆ ಬೇಕಷ್ಟೆ. ಅಯ್ಯೋ ಸೀರೆನೇ ಅರ್ಧಕ್ಕೆ ಬಿಟ್ಟಲ್ಲೇ ಗೀತಾ. ಅಯ್ಯೋ 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 ಅಯ್ಯೋ, ನನ್ನ ಸೀರೆನೇ ಅರ್ಧಕ್ಕೆ ಬಿಟ್ರಲ್ಲಮ್ಮ. ನಾನೆಲ್ಲ ಕಣತ್ತೆ, ನೀವು ಅರ್ಧಕ್ಕಿದ್ದು. ಬೇಡ, ಇವಾಗ ನೀವೇ ತಗೊಳ್ಳಿ. ಅಪ್ಪ, ಇಂಥ ಅತ್ತೆ ಸೊಸೆನ ಎಲ್ಲೂ ನೋಡಿರಲಿಲ್ಲ. ಎಂಥವ್ರು ಇದ್ದಾರೆ ಇವರು. ಆ ಸ್ಯಾರಿನೇ ಅರ್ಧಕ್ಕೆ ಬಿಟ್ರಲ್ಲ. ಈ ಪಾಪ, ಹೋಗಿ ನಿಮ್ಮ ಅಪ್ಪನ ಕರ್ಕೊಂಬ ಹೋಗ್ಲಾ. ಏನಪ್ಪ ಮಾಡೋದೀಗ, ನನ್ನ ಮಗ ಬಂದ್ರೆ ಇನ್ನೂ ಉಗಿತಾನೆ. ಏನ್ರಿ ಇದು, ಏನು ಮಾಡಿಟ್ಟಿದ್ದೀರಾ? ಸೀರೆನೇ ಅರ್ಧಕ್ಕಿದ್ದೀರಲ್ರಿ ಅತ್ತೆ ಸೊಸೆ ಸೇರ್ಕೊಂಡು. ಎಲ್ಲೋದ್ರು ನನ್ನ ಮಾನ ಮರ್ಯಾದೆ ತೆಗೆದ್ರಲ್ಲೇ ಬಂದ್ಬಿಟ್ರಿ.
ಚಂದ್ರಣ್ಣ ಇವ್ರ ಜೊತೆ ಅದು ಹೆಂಗ್ ಬಾಳ್ಮೆ ಮಾಡ್ತಿದೀಯೋ ಕಾಣೆ. 10 ನಿಮಿಷದಲ್ಲೇ ನನಗೆ ತಲೆ ಕೆಟ್ಟೋಯ್ತು ಇವರಿಂದ. ನೀವು ಗೊತ್ತಿದ್ದೀರಿ ಅಂತ ಸುಮ್ಮನೆ ನಿಂತ್ಕೊಂಡಿದ್ದೆ ನಾನು ಆಟೆಯ. ಇದೇನು ಇವರು ಸೀರೆನೇ ಅರ್ಧಾಕೋ ಥರ ಆಗ್ಬಿಟ್ರಲ್ಲ. ಅವೆಲ್ಲ ನನಗೆ ಗೊತ್ತಿಲ್ಲ. ಇದ್ರ ಬಿಲ್ಲು ಪ್ಯಾಕ್ ಮಾಡ್ತೀನಿ, ಬಿಲ್ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗಿ ಇಲ್ಲಿಂದ. ಬಿಲ್ಲು ಇನ್ನೇನು ಮಾಡೋಕ್ಕಾಗುತ್ತೆ, ಕೊಡೋಣ. ಇದ್ರ ಬಿಲ್ಲು ನಾನೇ ಕಟ್ತೀನಿ. ಇವ್ರಲ್ಲಿ ಕಟ್ಕೊಂಡು ನಂಗಂತೂ ಒಳ್ಳೆತ್ತು. ನಿಮ್ಗೇನಾದರೂ ಬಟ್ಟೆ ಬೇಕಿದ್ರೆ ನಮ್ಮ ಅಂಗಡಿಗೆ ಬನ್ನಿ ಫ್ರೆಂಡ್ಸ್. ನಿಮ್ಮೂರಲ್ಲೂ ಯಾವಾಗಲೂ ಕಿತ್ತಾಡೋ ಅತ್ತೆ ಸೊಸೆಯರು ಇದ್ದರೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.